4ನೇ ಅಧಿಪತಿಯಾಗಿರ್ತಕ್ಕಂಥವನು 5 ಅಗ್ನಿ ತತ್ವದಲ್ಲಿ ಕೂತಿರೋದ್ರಿಂದ ಕಾಡಲ್ಲಿ ಹೆಚ್ಚಾಗಿ ಬೆಂಕಿ ಹತ್ಕೊಳ್ಳುತ್ತೆ. ಯಾಕಂದ್ರೆ 4th house ಇಸ್ ಆಲ್ಸೋ ಶೋಸ್ ಫಾರೆಸ್ಟ್ ಆಫ್ ಎ ಕಂಟ್ರಿ. ಅದು 5th house ಹೋಗಿರೋದ್ರಿಂದ ಕಾಡು ಗಿಚ್ಚು ಅಂತ ಏನ್ ಕರಿತೀವಿ, ಸ್ವಲ್ಪ ಬೆಂಕಿ ಅನಾಹುತಗಳು ಕೂಡ ಹೆಚ್ಚಾಗುತ್ತೆ. ಆಕ್ಸಿಡೆಂಟ್ಗಳಲ್ಲೂ ಮುಂದೆ ಹೋಗ್ತಾ ಹೋಗ್ತಾ ಹೆಚ್ಚು ಬೆಂಕಿ ಅನಾಹುತಗಳು, ಬೆಂಕಿಯ ಸಂಬಂಧದ ವಿಚಾರಗಳಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು, ಹೆಚ್ಚು ಬೆಂಕಿ ಅವಘಡಗಳು, ಆಕ್ಸಿಡೆಂಟ್ ಜೊತೆ ಫೈರ್ ಬರ್ತಕ್ಕಂಥದ್ದು ವಿಭಿನ್ನ. ಅಲ್ಲೂ ಕೂಡ ಅಗ್ನಿ ದುರಂತ ಆಗ್ತಕ್ಕಂಥ ಒಂದು ಚಾನ್ಸಸ್ ಹೆಚ್ಚಾಗಿದೆ. ಎದೆ ಬಡಿದುಕೊಂಡು ಅತ್ತರೂ ಇಲ್ಲ, ಕಣ್ಣೀರು ಹಾಕ್ತಾ ಕಿರುಚಾಡಿದ್ರೂ ಇಲ್ಲ. ಧಗಧಗಿಸಿರುವ ಬೆಂಕಿಯ ಮುಂದೆ ಇಲ್ಲಿ ಏನು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಇದು ಬೀದರ್ನ ಕೆಇಬಿ ಕಚೇರಿಯ ಸ್ಟೋರ್ ರೂಮ್. ಮಧ್ಯರಾತ್ರಿ 2:35ಕ್ಕೆ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿತು. ಅಗ್ನಿಯ ನರ್ತನಕ್ಕೆ ಮೃತಪಟ್ಟವರಲ್ಲಿ ಹೆಚ್ಚಿನವರು ಮಕ್ಕಳು ಅನ್ನೋದು ಇಲ್ಲಿ ಗಮನಿಸಬೇಕಾದಂತಹ ವಿಚಾರ. ಗುಜರಾತ್ನ ರಾಜ್ಕೋಟ್ನ ಗೇಮಿಂಗ್ ಝೋನ್ನಲ್ಲಿ ನಡೆದಿರುವಂತಹ ಅಗ್ನಿ ದುರಂತ ಇದು.